ಮೂರನೇ ಸುದ್ದಿ ಪಿಒಕೆಗೆ ಸಂಬಂಧಪಟ್ಟಂಥದ್ದು ಒಂದು ಸುದ್ದಿ ಇದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ. ನಾವು ಅನೇಕ ಬಾರಿ ಕಳೆದ 3-4 ದಿನಗಳಿಂದ ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಉಂಟಾಗ್ತಾ ಇರುವಂಥ ಅರಾಜಕತೆ, ಅಲ್ಲಿ ಉಂಟಾಗ್ತಾ ಇರುವಂತಹ ಬೆಲೆ ಏರಿಕೆ, ಅಲ್ಲಿ 12 ಮೀಸಲು ಸ್ಥಾನಗಳನ್ನು ಕೊಟ್ಟಿದ್ದಕ್ಕಾಗಿ ಅವಾಮಿ ಅನ್ನುವಂಥ ಒಂದು ಜಾಕ್ ಎನ್ನುವಂಥ ಪೊಲಿಟಿಕಲ್ ಪಾರ್ಟಿ ಅವರೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು, ಅದನ್ನು ಭಯೋತ್ಪಾದನಾ ನಿರೋಧಕ ದಳ ಅವರು ಪಾಕಿಸ್ತಾನದವರು ಅದನ್ನು ನಿಷೇಧಪಡಿಸಿದ್ದೆಲ್ಲವನ್ನು ಕೂಡ ನೋಡಿದ್ವಿ. ಈ ಕಾರಣಕ್ಕಾಗಿ ಈ ಪ್ರತಿಭಟನೆ ಇದೀಗ ಮುಂದುವರೆದಿದೆ. ಮೊನ್ನೆ 30 ಜನ ಮೃತಪಟ್ಟಿದ್ದರು. ಈಗ ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಿದೆ. ಇದು ಪಿಒಕೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ಹಿಂಸೆಯ ಬೇಗುದಿಯಲ್ಲಿ ಪಿಒಕೆ ಬೇಯ್ತಾ ಇದೆ. ಏನೇನು ಬೆಳವಣಿಗೆ ಆಯಿತು ಪಿಒಕೆಯಲ್ಲಿ ನೀವು ನೋಡಿ. ಏಕಾಏಕಿಯಾಗಿ ಈ ಪಿಒಕೆ ಇತಿಹಾಸವನ್ನು ನಾವೆಲ್ಲ ಗಮನಿಸಿದ್ದೀವಿ. ಪ್ರತಿಭಟನೆಯನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಕರ್ಫ್ಯೂಗಳನ್ನು ಹೇರಲಾಯ್ತು. ಇಲ್ಲಿ ಯಾವ ಕಾರಣಕ್ಕಾಗೂ ಜನ ಸೇರಬಾರದು ಅಂತ ಏಕಾಏಕಿಯಾಗಿ ಗುಂಡಿನ ದಾಳಿ ಮಾಡುವ ಪ್ರಯತ್ನಗಳನ್ನು ಮಾಡ್ತು ಯಾರು? ಪಾಕಿಸ್ತಾನದ ಸರ್ಕಾರ. ಈ ಪಿಒಕೆಗೆ ಪ್ರತ್ಯೇಕವಾದಂತಹ ಸಂವಿಧಾನ, ಪ್ರತ್ಯೇಕವಾದಂತಹ ಪ್ರೈಮ್ ಮಿನಿಸ್ಟರು, ಪ್ರತ್ಯೇಕವಾದಂತಹ ರಾಷ್ಟ್ರಪತಿ, ಪ್ರತ್ಯೇಕವಾದಂಥ ಸುಪ್ರೀಂ ಕೋರ್ಟು ಎಲ್ಲ ಇದ್ದಾಗಲೂ ಕೂಡ ಪಿಒಕೆನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಯಾರ ನಿಲುವಾಗಿತ್ತು? ಪಾಕಿಸ್ತಾನದ ಇಸ್ಲಾಮಾಬಾದ್ ಸರ್ಕಾರದ ನಿಲುವು. ಹಾಗಾದರೆ ಏನೇನಾಯಿತು ಬೆಳವಣಿಗೆಗಳು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಿಒಕೆಯಲ್ಲಿ ಬೆಂಕಿ ಹೊತ್ತಿ ಉರಿದು ಬಿಟ್ಟಿದೆ. ಹಿಂಸೆಯ ಬೇಗುದಿಯಲ್ಲಿ ಪಿಒಕೆಯಲ್ಲಿ 46 ಜನ ಮೃತಪಟ್ಟಿರುವುದು ಬಂಡಾಯದ ರೂಪವನ್ನು ಪಡೆದಿದೆ. ಪಿಒಕೆ ಜನರ ದಶಕದ ಅಸಮಾಧಾನ. ಅಲ್ಲಿ ಅಸಮಾಧಾನ ಒಳಗೆ ಸ್ಫೋಟ ಆಗ್ತಾ ಇತ್ತು. ಅನೇಕ ವರ್ಷಗಳಿಂದ ಪ್ರತಿಭಟನೆ ಮಾಡಿದಾರಲ್ಲಿ. ಅದು ದರ ಏರಿಕೆ, ಭ್ರಷ್ಟಾಚಾರ, ಬೇರೆ ಬೇರೆ ಕಾರಣಕ್ಕಾಗಿ, ಪಾಕಿಸ್ತಾನದ ಹಸ್ತಕ್ಷೇಪದ ಕಾರಣಕ್ಕಾಗಿ, ಎಲ್ಲ ಕಾರಣಕ್ಕಾಗಿ ಪ್ರತಿಭಟನೆಗಳಾಗಿದೆ. ಈಗ ಒಂದ್ಸಗೆ 46ಕ್ಕೆ ಅಲ್ಲಿ ಮೃತಪಟ್ಟವರ ಸಂಖ್ಯೆ ಆಗಿದೆ. 200 ಜನ ಗಾಯಗೊಂಡರು. ಮುಜಾಫರಾಬಾದ್, ರಾವಲ್ಕೋಟ್, ಮೀರ್ಪುರ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಇಲ್ಲೆಲ್ಲ ಸ್ಟ್ರೈಕ್ ಆಯಿತು. ಈ ನೋಡಿ, ರಾವಲ್ಕೋಟ್ನ ಒಂದು ಈದ್ಗಾ ಮೈದಾನ ಇದೆ ರಾವಲ್ಕೋಟಲ್ಲಿ. ಆ ಈದ್ಗಾ ಮೈದಾನದಲ್ಲಿ ಜನ ಏನು ಮಾಡ್ತಾ ಇದ್ರು? ಒಂದು ಸಮಾವೇಶ ಮಾಡ್ತಾ ಇದ್ರು. ಒಂದು 60-70 ಸಾವಿರ ಜನ ಸೇರಿದ್ರಲ್ಲಿ. 60-70 ಸಾವಿರ ಜನ ಸೇರಿ ಅಲ್ಲಿ ವೇದಿಕೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಭಾಷಣ ಮಾಡ್ತಾ ಇದ್ರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ನಮ್ಮ ಹಕ್ಕುಗಳು ಏನಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಆ ಸಮಯದಲ್ಲಿ ಪಾಕಿಸ್ತಾನದಿಂದ ಏಕಾಏಕಿಯಾಗಿ 70,000 ಜನರ ಮೇಲೆ ನಡುವೆ ಗುಂಡಿನ ದಾಳಿ ಆಯಿತು. ಅಲ್ಲಿ ಕೂಡ ಕೆಲವೊಂದಿಷ್ಟು ಜನ ಮೃತಪಟ್ಟರು. ಮತ್ತೊಂದು ಕಡೆ ನಾನು ಅವಾಗ ಹೇಳಿದ ಹಾಗೆ ಜಂಟಿ ಆಕ್ಷನ್ ಸಮಿತಿ ಜಾಕ್ ಎನ್ನುವಂಥ ಒಂದು ಏನು ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ಅದನ್ನು ನಿಷೇಧ ಮಾಡಿದ್ರು. ಈ ನಿಷೇಧ ಆದ ನಂತರ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ಜಾಸ್ತಿ ಆಯಿತು. ಈಗ ಈ ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಸರ್ಕಾರ ಕಂಡಲ್ಲಿ ಗುಂಡು ಹೊಡಿಬೇಕು ಎನ್ನುವಂಥ ಆದೇಶವನ್ನು ಕೊಟ್ಟುಬಿಟ್ಟಿದೆ. ಕಂಡಲ್ಲಿ ಗುಂಡು ಹೊಡಿಬೇಕೆನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಪಿಒಕೆ ಮೇಲೆ ಅಕ್ಷಮ್ಯ ಅಪರಾಧ ಅಂತ ಹೋರಾಟಗಾರ ಹೇಳ್ತಾ ಇದೆ. ಒಂದು ಕಡೆ ಇಂಟರ್ನೆಟ್ ಇಲ್ಲ, ಕರ್ಫ್ಯೂ ನಿಷೇಧಾಜ್ಞೆ ಆಗಿದೆ. ಈ ಎಲ್ಲವನ್ನ ಮೀರಿ ಯಾರು ವಾಪಸ್ ಬರ್ತಿದಾರಲ್ವ, ರಸ್ತೆಗಳಲ್ಲಿ ಬೀದಿಗಿಳಿತಿದಾರಲ್ಲ, ಮಕ್ಕಳು ಸೇರಿದಂತೆ, ಮಹಿಳೆಯರು ಸೇರಿದಂತೆ, ವಯಸ್ಸಾದವರು ಸೇರಿದಂತೆ 300 ಜನರನ್ನು ಜೈಲಿಗೆ ಹಾಕಿದ್ದಾರೆ ಪಾಕಿಸ್ತಾನ ಸರ್ಕಾರ. ಜಸ್ಟ್ ಇಮ್ಯಾಜಿನ್ ಹೆಂಗಿದೆ ಪರಿಸ್ಥಿತಿ ಪಿಒಕೆಯಲ್ಲಿ ಅಂತ. 300 ಜನರನ್ನು ಜೈಲಿಗೆ ಹಾಕಿದ್ರು. ಅವ್ರು ಹೇಳ್ತಿದ್ದಾರೆ, ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ಹೊರತು ಭಿಕ್ಷೆಯನ್ನಲ್ಲ, ನಾವು ಗೆಲ್ತೀವಿ, ಇಲ್ಲದೇ ಇದ್ರೆ ಸಾಯ್ತೀವಿ ಎನ್ನುವಂಥ ಹೇಳಿಕೆಗಳನ್ನು ಹೋರಾಟಗಾರರಲ್ಲಿ ಕೊಡ್ತಾ ಇರೋದು. ನೀವು ನೋಡಿ, ಕೆಲವೊಂದಿಷ್ಟು ಜನ ಈ ಘರ್ಷಣೆ ಆಯ್ತಲ್ಲ, ಘರ್ಷಣೆಗೊಂಡವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು. ಎಲ್ಲಿ? ಈ ಮುಜಾಫರಾಬಾದು, ರಾವಲ್ಕೋಟು, ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದರು. ಇವರು ಆಸ್ಪತ್ರೆಗೆ ದಾಖಲಾಗಿದ್ದು ಪಾಕಿಸ್ತಾನದ ಅರೆ ಸೇನಾಪಡೆಗಳಿಗೆ ಗೊತ್ತಾಯಿತು. ಈ ಅರೆ ಸೇನಾಪಡೆಗಳಿಗೆ ಗೊತ್ತಾದ ತಕ್ಷಣ ಈ ಪಡೆಗಳು ಹೋಗಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಇವರಿಗೆ ಟ್ರೀಟ್ಮೆಂಟ್ ಕೊಡಬಾರದು ಅಂತ. ಯಾವುದೇ ಕಾರಣಕ್ಕೂ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬಾರದು ಅನ್ನುವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ 110 ಜನರನ್ನು ಎಳೆದುಕೊಂಡು ಹೋದರು. ಮಕ್ಕಳಿದ್ರು, ವಯೋವೃದ್ಧರಿದ್ರು, ಮಹಿಳೆಯರಿದ್ರು, ಅನೇಕ ಜನ ಗರ್ಭಿಣಿಯರಿದ್ರು. 110 ಜನರನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಸ್ಪತ್ರೆಯಿಂದ ದರದರನೆ ಇದೇ ಪಾಕಿಸ್ತಾನದ ಸೇನಾಪಡೆಗಳು ಎಳೆದುಕೊಂಡು ಹೋಗಿದ್ದಾರೆ. ಒಂದು ಘಟನೆ. ಮತ್ತೊಂದು ಘಟನೆ ಏನಾಗಿದೆ, ಪಿಒಕೆಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇತ್ತು. ಪ್ರತಿಭಟನೆ ಆಗ್ತಾ ಇದ್ದದ್ದನ್ನು ಗಮನಿಸಿದ್ದಂತಹ ಇದೇ ಅರೆ ಸೇನಾ ಪಡೆಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಬಳಿ ಇದ್ದಂತಹ ಸೇನಾ ಟ್ರಕ್ ಮತ್ತು ವಾಹನಗಳನ್ನು ಏನು ಮಾಡಿದ್ರು, ಈ ಜನಸಂದಣಿ ಇರುತ್ತಲ್ಲ, ಆ ಜನಸಂದಣಿಯ ಮೇಲೆ ಏಕಾಏಕಿಯಾಗಿ ನುಗ್ಗಿಸೋ ಪ್ರಯತ್ನವನ್ನು ಮಾಡಿದ್ರು. ಅನೇಕ ಜನ ಆ ಲಾರಿ ಕೆಳಗಡೆ, ಟ್ರಕ್ ಕೆಳಗಡೆ ಸಿಕ್ಕಾಕೊಂಡ್ರು. ಅನೇಕ ಜನ ಗಾಯಾಳುಗಳಾದರೂ, ಮೃತಪಟ್ಟರು. ಇದು ಪಿಒಕೆಯಲ್ಲಿ ಆಗ್ತಾ ಇರುವಂತಹ ವಾಸ್ತವಿಕ ಬೆಳವಣಿಗೆ. ಹೀಗಾಗಿ ಅಲ್ಲಿಯ ಜನ ಏನು ಹೇಳ್ತಿದ್ದಾರೆ, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಇಂಥದ್ದೊಂದು ಹಿಂಸಾಚಾರಕ ಬೆಳವಣಿಗೆಗಳು ಅನೇಕ ದಶಕಗಳಿಂದ ಆಗ್ತಾ ಇದೆ. ಅನೇಕ ದಶಕಗಳಿಂದ ಇದರ ವಿರುದ್ಧ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಹತ್ತಿಕ್ಕುವಂತಹ ಪ್ರಯತ್ನ. ಮತ್ತೊಂದು ಕಡೆ ಪಾಕ್ ಒಂದು ಕುತಂತ್ರ ನೀತಿಯನ್ನು ಆಲೋಚನೆ ಮಾಡ್ತಾ ಇದೆ. ಅದು ಆರ್ಟಿಕಲ್ 56 ಅಂತ. ನಮ್ಮಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಪ್ರಾತಿನಿಧ್ಯ ಆಯಿತು, ಆರ್ಟಿಕಲ್ 370.
ಅದಕ್ಕೆ ಪ್ರತ್ಯೇಕನಾದಂತಹ ಸವಲತ್ತುಗಳೆಲ್ಲವೂ ಕೂಡ ಇತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ 2019ರಲ್ಲಿ ಅದನ್ನು ಅಬ್ರಾಗೇಷನ್ ಮಾಡಲಾಯಿತು. ಇದೀಗ ಪಾಕಿಸ್ತಾನ ಅಂತದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಭಾರತದ ಮಾದರಿಯಲ್ಲಿ POK ಮೇಲೆ ಹಿಡಿತಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದೆ ಪಾಕಿಸ್ತಾನ ಅಂತ. ಆರ್ಟಿಕಲ್ 56 ಅನ್ನು ಜಾರಿಗೊಳಿಸಿ ಚುನಾಯಿತ ಸರ್ಕಾರವನ್ನು ವಿಸರ್ಜನೆ ಮಾಡುವಂತಹ ಪ್ರಯತ್ನ ಇದು. ವಿಸರ್ಜನೆ ಮಾಡೋದು ಆರ್ಟಿಕಲ್ 56 ಅನ್ನೋದೇನಿದೆ, ಇದೊಂದು POKಯ ತಾತ್ಕಾಲಿಕ ಸಂವಿಧಾನದ ಕಾಯ್ದೆ 1974 ಅಂತ ಹೇಳ್ತಾರೆ. ಇಸ್ಲಾಮಾಬಾದ್ ಸರ್ಕಾರ POKಯ ಸ್ಥಳೀಯ ಆಡಳಿತವನ್ನು ನಿಯಂತ್ರಿಸುವಂತಹ ಒಂದು ಪರಮಾಧಿಕಾರ ಇದು. ಇಸ್ಲಾಮಾಬಾದ್ ಸರ್ಕಾರ ಅಂದರೆ ಇಸ್ಲಾಮಾಬಾದ್ನಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರೇ ನೇರವಾಗಿ POKಯನ್ನು ಆಳೋದು, ಅವರ ನಿಯಂತ್ರಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇರೋದು ಅಂತ. ಏನಿದು ಸ್ಥಳೀಯ ಸರ್ಕಾರವನ್ನು ಏಕಾಏಕಿಯಾಗಿ ವಜಾ ಮಾಡಬಹುದು ಇದನ್ನು ತಿದ್ದುಪಡಿ ಮಾಡಿದರೆ. POK ಶಾಸನಸಭೆಯಲ್ಲಿ ಎಷ್ಟೇ ಬಹುಮತ ಇದ್ದಾಗಲೂ ಕೂಡ ಪಾಕ್ ಸರ್ಕಾರ ಏನು ಮಾಡ್ಬೋದು, ಆರ್ಟಿಕಲ್ 56 ಅನ್ನು ಬಳಸಿ ಸರ್ಕಾರವನ್ನು ವಜಾ ಮಾಡಬಹುದು, ಆ ಮುಖಾಂತರ ತಮ್ಮ ಆಡಳಿತವನ್ನು ನಡೆಸಬಹುದು ಅಂತ ಒಂದು. ಎರಡನೇದು ವಿಧಾನಸಭೆಯನ್ನು ವಿಸರ್ಜನೆ ಮಾಡುವಂಥ ಅಧಿಕಾರವೂ ಕೂಡ ಬರುತ್ತೆ. ನೇರವಾಗಿ ಕೇಂದ್ರದ ಆಡಳಿತವನ್ನು ಇಲ್ಲಿ ನಾವು ತೆಗೆದುಕೊಂಡು ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಈ ನೋಡಿ POK ಸಂವಿಧಾನದಲ್ಲಿ ಒಂದು 15ನೇ ತಿದ್ದುಪಡಿಯನ್ನು ತರೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಏನಿದೆ 15ನೇ ತಿದ್ದುಪಡಿ ಅಂತ ಹೇಳಿದ್ರೆ, ಸರ್ಕಾರ ಮತ್ತು ಹಣಕಾಸಿನ ಅಧಿಕಾರ ನೇರವಾಗಿ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಸರ್ಕಾರಕ್ಕೆ ಹೋಗುತ್ತೆ ಅಂತ. ನಮ್ಮಲ್ಲಿ ಒಂದು 35A ಇತ್ತು, ಒಂದು ಕಾಯ್ದೆ 35A. ಎಲ್ಲಿಗಿತ್ತಿದ್ದು? ಜಮ್ಮು ಕಾಶ್ಮೀರಕ್ಕಿತ್ತು. ಅದರ ಅನ್ವಯ ಏನಾಗಿತ್ತು ಅಂತ ಹೇಳಿದ್ರೆ, ಜಮ್ಮು ಮತ್ತು ಕಾಶ್ಮೀರದವರನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ 2019ರ ತನಕವೂ ಕೂಡ ಸಾಧ್ಯ ಇರಲಿಲ್ಲ. 35A ನರೇಂದ್ರ ಮೋದಿ ಸರ್ಕಾರ ರದ್ದು ಮಾಡಿದ ನಂತರ ಜಮ್ಮು ಕಾಶ್ಮೀರದ ಅಲ್ಲದವರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಯಿತು. ಪಾಕಿಸ್ತಾನ ಸರ್ಕಾರ ಏನು ಆಲೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ, ಈ POKಯಲ್ಲಿ ಆರ್ಟಿಕಲ್ 56 ಅನ್ನು ತರುವ ಮುಖಾಂತರ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳು ಬೇರೆ ಬೇರೆ ಪ್ರಾಂತ್ಯಗಳವರು ಬಂದು ಕೂಡ POKಯಲ್ಲಿ ಜಮೀನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಕಾಶ್ಮೀರಿಗಳೇನಿದಾರಲ್ಲ ಆ ಕಾಶ್ಮೀರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಶಿಯಾ ಮುಸ್ಲಿಮರು ಆ ಮುಸ್ಲಿಂ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಇವರೆಲ್ಲ ಇದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಬೆಳವಣಿಗೆ, POK ಆಡಳಿತ ವ್ಯವಸ್ಥೆ ಪಾಕ್ನ ಕೈಗೊಂಬೆ ಆಗಿಬಿಟ್ಟಿದೆ. POK ಕೈಗೊಂಬೆ ಇದು. ನಾವು ಮೊನ್ನೆ ಇದರ ಬಗ್ಗೆ ಉಲ್ಲೇಖ ಮಾಡಿದ್ವಿ. 2 ಭಾಗ ಇದೆ, ಆಜಾದ್ ಜಮ್ಮು ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ 2 ಪ್ರತ್ಯೇಕವಾದಂತಹ ಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಅದು ಆಡಳಿತದ ಕಾರಣಕ್ಕಾಗಿ ಅಂತ 2 ಭಾಗ ಇದೆ. ಆಜಾದ್ ಜಮ್ಮು ಕಾಶ್ಮೀರ ಭಾರತ ಜಮ್ಮು ಕಾಶ್ಮೀರದ ಗಡಿಗೆ ಹೊಂದಿಕೊಂಡಿರುವಂತಹ ಪಟ್ಟಿ ಇದು. ಮುಜಾಫರಾಬಾದ್ ಇದರ ರಾಜಧಾನಿ. ಕಾಗದದ ಮೇಲೆ ಇದಕ್ಕೆ ಪ್ರತ್ಯೇಕವಾದಂಥ ಪ್ರೆಸಿಡೆಂಟ್ ಇದ್ದಾರೆ, ಪ್ರತ್ಯೇಕವಾದಂತಹ PM ಇದ್ದಾರೆ, ವಿಧಾನಸಭೆ ಇದೆ, ಸುಪ್ರೀಂ ಕೋರ್ಟ್ ಇದೆ. ಬಟ್ ವಾಸ್ತವದಲ್ಲಿ ಇದನ್ನು ಪಾಕ್ ಸರ್ಕಾರ ನಿಯಂತ್ರಣ ಮಾಡುತ್ತೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಪ್ರತಿಭಟನೆ ಮಾಡ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಇಲ್ಲೇ ಆಗ್ತಾ ಇರೋದು. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಇಸ್ಲಾಮಾಬಾದ್ನಲ್ಲಿರುವಂಥ ಈ ಕಾಶ್ಮೀರ್ ಕೌನ್ಸಿಲ್ ಏನಿದೆ ಇವರೆಲ್ಲ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ. ನೀವು ನೋಡಿ, ಈ ಆಜಾದ್ ಜಮ್ಮು ಕಾಶ್ಮೀರದಲ್ಲಿ ಯಾರಾದರೂ ಒಬ್ಬರು ವ್ಯಕ್ತಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರಲ್ಲ ಚುನಾವಣೆಯಲ್ಲಿ ಗೆದ್ದು, ಅವ್ರೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರೆ, ಅಥವಾ ಸರ್ಕಾರಿ ನೌಕರಿಗೆ ನಾವು ಸೇರಬೇಕು ಅಂತ ಹೇಳಿದರೆ ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ವಿಲೀನ ಆಗೋದನ್ನು ನಾನು ಒಪ್ತೇನೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಂತೆ. ಅಂದರೆ ಭಾರತಕ್ಕೆ ಸೇರುವಂಥ ಜಮ್ಮು ಕಾಶ್ಮೀರ ಏನಿದೆ, ಆ ಜಮ್ಮು ಕಾಶ್ಮೀರ ಒಂದಲ್ಲ ಒಂದು ದಿನ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಅಲ್ಲಿಯ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ, ಅಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ. ಆದರೆ ಯಾರಾದರೂ ಇದನ್ನು ವಿರೋಧ ಮಾಡಿ ಸ್ವತಂತ್ರವಾಗಿ ಏನಾದರೂ ಉಳಿದು ಬಿಡ್ತಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಲಾಗೋದಿಲ್ಲ, ಅವರನ್ನು ತಿರಸ್ಕಾರ ಮಾಡಲಾಗುತ್ತೆ. ಮತ್ತೊಂದು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್, ಇದು POKಯ ಉತ್ತರ ಭಾಗದಲ್ಲಿದೆ. ರಾಜಧಾನಿ ಗಿಲ್ಗಿಟ್ ಇದೆ. ಚೀನಾ, ಅಫ್ಘಾನಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಗಡಿಯನ್ನೆಲ್ಲ ಹಂಚಿಕೊಂಡಿರೋದು. ಇಲ್ಲಿ ಆಜಾದ್ ಮತ್ತು ಜಮ್ಮು ಕಾಶ್ಮೀರ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾಶ್ಮೀರಿಗಳಿದ್ದಾರೆ. ನೀವು ಗಿಲ್ಗಿಟ್ಟಾನ್ ಮತ್ತು ಬಲ್ಟಿಸ್ತಾನ್ ಕಡೆ ಹೋದರೆ ಶಿಯಾ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಇವರನ್ನು ಪ್ರತ್ಯೇಕವಾಗಿ ಒಡೆಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವರೆಲ್ಲ ಮಾಡ್ತಿದ್ದಾರೆ. ನಿರುದ್ಯೋಗ 33% ಇದೆ. ಅಂದರೆ ಪಾಕಿಸ್ತಾನದಲ್ಲಿರುವಂಥ ನಿರುದ್ಯೋಗಕ್ಕಿಂತಲೂ ಕೂಡ 3% ಜಾಸ್ತಿ ನಿರುದ್ಯೋಗ ಈ 2 ಪ್ರದೇಶಗಳಿರೋದು. ಹೀಗಾಗಿ ಅದನ್ನು ಅವರು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮೋದಿಗಾಗಿ ಒಂದು ವಿಶೇಷ ಹೋಮ ಆಗಿದೆ. ಮೋದಿ 12 ವರ್ಷ ಆಡಳಿತವನ್ನು ನಡೆಸಿದ್ರು. 2014ರಲ್ಲಿ ಮೊದಲ ಬಾರಿಗೆ ದೇಶದ ಪ್ರಧಾನಿ ಆದರು. ಅದಾದ ನಂತರ 12 ವರ್ಷ 2026 ತನಕ. ಇದೀಗ ಗಡಿ ಭಾಗದಲ್ಲೆಲ್ಲ ಹೋಮ ಹವನ ಆಗಿದೆ. ಮೋದಿ ಇನ್ನು 24 ವರ್ಷ ದೇಶ ಮುನ್ನಡೆಸಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡಿದ್ರು. POKನ ಭಾರತಕ್ಕೆ ಸೇರಿಸಿ ಅಂತೆಲ್ಲ ಭಾವನಾತ್ಮಕವಾಗಿ ಜನ ಮನವಿಯನ್ನು ಮಾಡಿದ್ದಾರೆ. ಭಾವನಾತ್ಮಕವಾಗಿ ಜನ ಮನವಿಯನ್ನು ಮಾಡಿರೋದು. 12 ವರ್ಷ ಆಡಳಿತ ಯಶಸ್ಸು ಸಿಕ್ಕಿದೆ. ಹೀಗಾಗಿ ಗಡಿ ನಿಯಂತ್ರಣ ರೇಖೆ LOC ಆಗಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ಅವರೆಲ್ಲ ಪೂಜೆ, ಹೋಮ ಹವನ ಎಲ್ಲವನ್ನು ಮಾಡಿದರು. ಅಂದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಗಡಿ
ಗ್ರಾಮಗಳ ಅಭಿವೃದ್ಧಿಗೆ ಸ್ವಲ್ಪ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಹೆಂಗೆ ಇಷ್ಟು ದಿನಗಳ ಕಾಲ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಗಡಿ ಗ್ರಾಮಗಳನ್ನು ಕೊನೆಯ ಗ್ರಾಮ ಅಂತ ಗುರುತು ಮಾಡಲಾಗ್ತಾ ಇತ್ತಂತೆ. ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಇದನ್ನು ಮೊದಲ ಗ್ರಾಮಗಳಂತೆಲ್ಲ ಕರೀಲಾಗ್ತಾ ಇತ್ತು. ಆರ್ಟಿಕಲ್ 370 ರದ್ದತಿ ಆಯಿತು. ಅದಾದ ನಂತರ ಕಲ್ಲು ತೂರಾಟಗಳು, ಭಯೋತ್ಪಾದಕ ಘಟನೆಗಳೆಲ್ಲವೂ ಕೂಡ ಕಡಿಮೆ ಆಗಿದ್ದನ್ನು ಅಲ್ಲಿಯ ಗಡಿ ಗ್ರಾಮಸ್ಥರೆಲ್ಲ ಹಾಡಿ ಹೋಗಲಿದ್ದಾರೆ. 35A ವಿಧಿ ರದ್ದತಿ ಮಾಡಿದ್ದನ್ನು ಕೂಡ ಹಾಡಿ ಹೋಗಲಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಅಟಲ್ ಸುರಂಗ ಮಾರ್ಗ, ಅಂದರೆ ಇದನ್ನು ಅಟಲ್ ಟನಲ್ ಅಂತ ನಾವು ಕರಿತೀವಿ. ಅಂದರೆ ಹಿಮಾಚಲ ಪ್ರದೇಶದ ಮನಾಲಿ ಟು ಲಡಾಖನ್ನು ಸಂಪರ್ಕ ಮಾಡುತ್ತೆ. ಅಂದರೆ 6 ತಿಂಗಳುಗಳ ಕಾಲ ಅವರು ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಮೋದಿ ಸರ್ಕಾರ ಬಂದ ನಂತರ ಇದೆಲ್ಲವೂ ಕೂಡ ಆಗಿದೆ ಅಂತೆಲ್ಲ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಈಗ ಗಡಿ ಗ್ರಾಮದಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ ಆಗಿರುವಂಥ ಹೋಮ ಹವನ ಎಲ್ಲವೂ ಕೂಡ. ಹಾಗಾದರೆ POK ಭೌಗೋಳಿಕ ಮಹತ್ವ ಏನು, ಭಾರತಕ್ಕೆ ಹಾಕಬೇಕು? ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ ಹಾಗೆ 1947 ಅಕ್ಟೋಬರ್ 26-27 ಆ ಸಮಯದಲ್ಲಿ ರಾಜಾ ಹರಿಸಿಂಗ್ ಒಪ್ಪಂದಕ್ಕೆ ಸಹಿ ಹಾಕಿದ್ರಲ್ಲ, ಆ ಸಮಯಕ್ಕೆ ಭಾರತಕ್ಕೆ ಸೇರ್ಪಡೆಯಾಗಿದ್ದದು. ಏಕಾಏಕಿಯಾಗಿ ಪಾಕಿಸ್ತಾನ ರಾಜ ಹರಿಸಿಂಗ್ ಬೆನ್ನಿಗೆ ಚೂರಿ ಎರೆದು ಮೋಸವನ್ನು ಮಾಡಿ ಒಪ್ಪಂದಕ್ಕೆ ಸಹಿ ಹಾಕಿದಾಗಲೂ ಕೂಡ ಬಂಡಾಯಕೋರ್ ಅಂದರೆ ಯಾವುದೋ ಒಂದು ಬುಡಕಟ್ಟು ಸಮುದಾಯದ ರೂಪದಲ್ಲಿ ದಾಳಿ ಮಾಡುವ ಮುಖಾಂತರ ಇದನ್ನು ವಶಪಡಿಸಿಕೊಂಡಿದ್ದು ನೋಡಿದ್ದೇವೆ. ಒಂದು ನೈಸರ್ಗಿಕವಾಗಿ ಸಮೃದ್ಧ ಇರುವಂತಹ ಪ್ರದೇಶ ಅದು, ನೀಲಂ ಜೇಲಂ ನದಿಗಳಾಗಿರ್ಬೋದು. ಅದಾದ ನಂತರ ಖನಿಜ ಸಂಪತ್ತೆಲ್ಲವೂ ಕೂಡ ಇದೆ. ಮತ್ತೊಂದು ಕಡೆ ಚೀನಾ ಅಫ್ಘಾನಿಸ್ತಾನದೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಪ್ರಾಮುಖ್ಯತೆಯಾಗಿ ನೀವು ನೋಡಿ, ಅಫ್ಘಾನಿಸ್ತಾನ, ತಜಿಕಿಸ್ತಾನ ಚೀನಾದ ಜೊತೆಗೆ ನೇರವಾದಂತಹ ಗಡಿಯನ್ನು ಹೊಂದುತ್ತೆ. ಇದೀಗ POK ಏನಾದರೂ ಭಾರತದ ವಶಕ್ಕೆ ಏನಾದರೂ ಬಂದುಬಿಟ್ರೆ ನಾವು ಮಧ್ಯ ಏಷ್ಯಾ ಮತ್ತು ಯುರೋಪ್ ದೇಶಗಳನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಬಟ್ ಅದು ಸಂಪರ್ಕ ಸಾಧ್ಯವಾಗದೇ ಇರೋದಕ್ಕೆ ನಾವೇನು ಮಾಡಿದ್ದೀವಿ, ಇರಾನ್ನ ಚಬಹಾರ್ ಬಂದರು ಮುಖಾಂತರ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗದು ಭಾರಿ ಇಂಪಾರ್ಟೆಂಟ್ ಆಗಿದೆ. ಲಷ್ಕರ್ ಎ ತೊಯ್ಬಾ, ಅದಾದ ನಂತರ ಜೈಷೆ ಮೊಹಮ್ಮದ್ ಎಲ್ಲ ಭಯೋತ್ಪಾದಕ ತರಬೇತಿ ಘಟಕಗಳೆಲ್ಲವೂ ಕೂಡ ಇಲ್ಲೇ ಇತ್ತು. ನಾವು ಕಳೆದ ಬಾರಿ ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಆ ತರಬೇತಿ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ಭಾರತಕ್ಕೆ POK ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಚೀನಾ ಮತ್ತು ಪಾಕಿಸ್ತಾನ ಒಂದು ಮೈತ್ರಿಯನ್ನು ಮಾಡಿಕೊಂಡು ಮುಖಾಂತರ ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಮುಖಾಂತರ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂತೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧ ಭಾರತವು ಕೂಡ ಧ್ವನಿ ಎತ್ತಿತ್ತು. ಹೀಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಝೇಲಂ ನೀಲಂ ಎನ್ನುವಂತಹ ನದಿಗಳಿರೋದು ಸಿಂಧು ನದಿಯ ಉಪನದಿಗಳು. ಈ ಕಾರಣಕ್ಕಾಗಿ ಭಾರತಕ್ಕೆ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್. ಒಂದು ಐತಿಹಾಸಿಕ ಸಂಬಂಧವೂ ಕೂಡ ಭಾರತ ಜೊತೆಗಿದೆ. ಅದರ ಬಗ್ಗೆ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. ಈ ಕಾರಣಕ್ಕಾಗಿ ಇದೊಂದು ಬೆಳವಣಿಗೆ. ಮತ್ತೊಂದು, ಪಾಕಿಸ್ತಾನದ ಕನಸು ಭಗ್ನ ಆಗಿದೆ. ದಶಕಗಳಿಂದ ಪಾಕಿಸ್ತಾನಕ್ಕೆ ನೀಡಿದಂತಹ ಸ್ವತಂತ್ರದ ಸುಳ್ಳು ಭರವಸೆ ಇದೀಗ ಜನರಿಗೆಲ್ಲ ಅರ್ಥ ಆಗಿದೆ. ಹೀಗಾಗಿ ಅವರು ಪೋಸ್ಟರ್ ಹಿಡಿದು ಬೀದಿಗೆ ಬಂದಿದ್ದಾರೆ. ನೀವು ಹೊಡಿತೀರಾ, ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತೀವಿ, ಇಲ್ಲಾಂದರೆ ಸಾಯ್ತೀವಿ ಅಂತ. ದೌರ್ಜನ್ಯದ ವಿರುದ್ಧ ಕಾಶ್ಮೀರಿ ಯುವಕರೆಲ್ಲ ಸಿಡಿದೆದ್ದು ಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಇವರು ಉದ್ಯೋಗವೂ ಇಲ್ಲ. ಅವರೆಲ್ಲ ಉದ್ಯೋಗಕ್ಕಾಗಿ ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗಬೇಕು. ಕಲ್ಲು ಕೊಡ್ತಾರೆ, ಬಂದೂಕುಗಳನ್ನು ಕೊಡ್ತಾರೆ, ಭಯೋತ್ಪಾದನೆಗೆ ಇಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದಾಗ್ತಾ ಇರೋದು ಈ ಕಾರಣಕ್ಕಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಅಲ್ಲಿಗೆ ಜನ ದೊಡ್ಡ ಮಟ್ಟದಲ್ಲಿ ಇದೀಗ ಆಕ್ರೋಶದ ಜ್ವಾಲೆ ಬುಗ್ಗಿಲೆದ್ದಿದೆ. ಹೀಗಾಗಿ ಅವರು ಭಾರತಕ್ಕೆ ನಾವು ಸೇರ್ಪಡೆ ಆಗ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ದಂಗೆಯ ರೂಪದಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದು, ಜನಜಾಗೃತಿಯನ್ನು ಮಾಡ್ತಾ ಇರೋದು, ಇದು POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ.